ತುಲಾರಾಶಿ ಮತ್ತು ತುಲಾ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025 ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಈ ವರ್ಷ ನಿಮ್ಮ ಅತ್ಯಂತ ಹೆಚ್ಚು ಗಮನ ನಿಮ್ಮ ಹೆಲ್ತ್ನ ಮೇಲಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನೀವು ಯೋಗ, ಧ್ಯಾನ ಮತ್ತು ಜಿಮ್ಗೆ ಹೋಗುವಂಥದ್ದನ್ನು ಸಹಿತ ಅಭ್ಯಾಸ ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಈ ವರ್ಷ ನಿಮಗೆ ತುಂಬ ಪ್ರೇರಣಾದಾಯಕವಾದಂತಹ ವರ್ಷವಾಗಿರುತ್ತೆ. ಇದಲ್ಲದೆ ನೆಗೆಟಿವಿಟಿಯಿಂದಲೂ ಸಹಿತ ನೀವು ಈ ವರ್ಷ ಮುಕ್ತಿಯನ್ನು ಹೊಂದ್ತೀರಾ ಅಂತಲೇ ಹೇಳ್ಬೋದು. ಏನಾದ್ರು ಎಮೋಷನಲ್ ರಿಲೇಷನ್ಶಿಪ್ಪಲ್ಲಿ ಏನಾದ್ರು ನೀವು ತಗಲಾಕೊಂಡಿದ್ರೆ ಅಥವಾ ಅದರಿಂದ ಏನಾದರೂ ಹಿಂಸೆ ಒಳ್ತಾ ಇದ್ದರೆ ಈ ವರ್ಷ ಅದಕ್ಕೆ ತಕ್ಕಂತಹ ದೃಢ ನಿರ್ಧಾರವನ್ನು ನೀವು ತಗೊಳ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಲುಕ್ನಲ್ಲೂ ಅಷ್ಟೇ ಈ ವರ್ಷ ನೀವು ಬದಲಾವಣೆಗಳನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ದಪ್ಪ ಇದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ಸಣ್ಣ ಆಗೋಕ್ಕೆ ಅತಿ ಹೆಚ್ಚು ಶ್ರಮವನ್ನು ಪಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ಆತ್ಮವಿಶ್ವಾಸದಿಂದ ತುಂಬಿರುವಂತಹ ವರ್ಷವಾಗಿರುತ್ತೆ. ಕುಟುಂಬದಲ್ಲಿ ಏನಾದರೂ ಮತಭೇದಗಳಿದ್ರೆ ಅದು ಈ ವರ್ಷ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವರ್ಷ ಹೆಚ್ಚು ಯಾತ್ರೆಗಳನ್ನು ಸಹಿತ ನೀವು ಮಾಡ್ಬೋದು. ಮನೆಯಲ್ಲಿ ಈ ವರ್ಷ ನೀವು ಕೂರಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ಆದಷ್ಟು ನೀವು ಶುಗರಿಂದ ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಈ ವರ್ಷ ಹೊಸದೊಂದು ಏನಾದರೂ ಕಲಿಯೋದಕ್ಕೆ ಆದಷ್ಟು ಟ್ರೈ ಮಾಡ್ತೀರಾ. ಇನ್ನು ಇದಲ್ಲದೆ ನೀವೇನಾದರೂ ಯಾವ್ದಾದ್ರು ಫೀಲ್ಡಲ್ಲಿದ್ದರೆ ಅದನ್ನು ಚೇಂಜ್ ಮಾಡುವಂತಹ ಮನಸ್ಥಿತಿಯು ಸಹಿತ ನಿಮಗೆ ಈ ವರ್ಷ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಧನದ ಹೊಳೆ ನಿಮಗೆ ಈ ವರ್ಷ ಸುರಿದು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಂತ ಕೈ ಮೇಲೆ ಕೈ ಇಟ್ಟು ಕೂತ್ರೆ ಬರುತ್ತೆ ಅಂತಲ್ಲ. ಎಷ್ಟು ಶ್ರಮ ಪಡ್ತೀರಾ ಅದಕ್ಕೆ ತಕ್ಕಂತಹ ಫಲ, ಅದಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರಾಪರ್ಟಿಯಿಂದ ನಿಮಗೆ ಈ ವರ್ಷ ಲಾಭವಾಗುತ್ತೆ. ಕಮಿಷನ್ ವ್ಯವಹಾರದಲ್ಲಿ ಏನಾದರೂ ಇದ್ದರೂ ಸಹಿತ ನಿಮಗೆ ಈ ವರ್ಷ ಲಾಭವಾಗುತ್ತೆ. ವಿದೇಶಕ್ಕೆ ಸಂಬಂಧಿಸಿದಂತೆ ಸಹಿತ ಈ ವರ್ಷ ಲಾಭ ಆಗುತ್ತೆ. ಬಂಧು ಮಿತ್ರರಿಂದ ಸಹಿತ ಈ ವರ್ಷ ನಿಮಗೆ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಸಾಮಾಜಿಕ ಜೀವನದಲ್ಲಿ ನೀವು ಎಷ್ಟು ಜನರ ಜೊತೆ ಬೆಳಿತೀರಾ ಅಷ್ಟು ನಿಮಗೆ ಇಲ್ಲಿ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೊ ಆದ್ದರಿಂದ ಈ ವರ್ಷ ಸ್ವಲ್ಪ ಈಗೋಯಿಂದ ನೀವು ದೂರ ಇರಬೇಕಾಗತ್ತೆ. ಈಗೋನ ಬಿಟ್ಟು ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಸಾಲ ಬಾಧೆಯಿಂದ ಏನಾದರೂ ಬಳಲ್ತಾ ಇದ್ದರೂ ಸಹಿತ ಈ ವರ್ಷ ಸಾಲ ಬಾಧೆ ತೀರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾದ ವಿವಾದಗಳಲ್ಲಿ ಏನಾದರೂ ನೀವು ತಗಲಾಕೊಂಡಿದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ಅದಕ್ಕೆ ಮುಕ್ತಿಯನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಇನ್ನು ಫೆಬ್ರವರಿ, ಆಗಸ್ಟ್ ಮತ್ತು ಡಿಸೆಂಬರ್ ಈ 3 ತಿಂಗಳು ನಿಮಗೆ ಖರ್ಚು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ 3 ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೀವು ವ್ಯಥ ಖರ್ಚುಗಳನ್ನು ಮಾಡದೇ ಇರುವಂಥದ್ದು ಉತ್ತಮವಾಗಿರುತ್ತೆ. ಉಳಿದಂತೆ ಮಾರ್ಚಿಂದ ಹಿಡಿದು ಜೂನ್ವರೆಗೂ ಮತ್ತು ಸೆಪ್ಟೆಂಬರಿಂದ ಹಿಡಿದು ಡಿಸೆಂಬರ್ವರೆಗೆ ಅತ್ಯುತ್ತಮವಾದಂತಹ ಕಾಲವಾಗಿರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ. ಇನ್ನು ಪ್ರಾಪರ್ಟಿ ಡೀಲ್ಸ್ಗಳೇನಾದರೂ ಇದ್ದರೂ ಸಹಿತ ನಿಮಗೆ ಇಲ್ಲಿ ಉತ್ತಮವಾದಂತಹ ಲಾಭವನ್ನು ನೀವು ಈ ವರ್ಷ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ ತಂದೆ ತಾಯಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ವಹಿಸಬೇಕಾಗುತ್ತೆ. ಅವರಿಗೆ ಗಾಯಗಳಾಗ್ಬೋದು ಅಥವಾ ಆಪರೇಷನ್ಸ್ಗಳಾಗುವಂತಹ ಸಾಧ್ಯತೆ ಈ ವರ್ಷ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ನಿಂತಹ ಮಂಗಳ ಕಾರ್ಯಗಳು ಸಹಿತ ಈ ವರ್ಷ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು. ಭೂಮಿ, ಭವನ, ವಾಹನಗಳನ್ನು ಕೊಂಡುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅಥವಾ ಇರೋ ಮನೆಯನ್ನು ರಿನೋವೇಟ್ ಮಾಡುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಂತಾನದ ವಿಚಾರಕ್ಕೆ ಬರುವಂಥದ್ದಾದರೆ ಸಂತಾನದ ಕಡೆಯಿಂದ ನಿಮಗೆ ಈ ವರ್ಷ ಪದವಿ, ಗೌರವಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಸಂತಾನ ಓದಿನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಪಡಿತಾರೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ನಿಮ್ಮ ದೊಡ್ಡ ಸಂತಾನ ಈ ವರ್ಷ ನಿಮ್ಮಿಂದ ದೂರ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅವರಿಗೆ ವಾಹನ ಖರೀದಿ ಮಾಡುವಂತಹ ಯೋಗವು ಸಹಿತ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ವಿದ್ಯಾರ್ಥಿಗಳಾಗಿದ್ದರೆ ಈ ವರ್ಷ ಲವ್ ಅಫೇರ್ಸ್ಗಳು ಹೆಚ್ಚಾಗಿ ನಡೆಯುವಂತಹ ಸಾಧ್ಯತೆಗಳಿದೆ. ಉಳಿದಂತೆ ವಿದ್ಯೆಯಲ್ಲಿ ನಿಮಗೆ ಈ ವರ್ಷ ಅತ್ಯುತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಸರ್ಕಾರದಿಂದ ಲಾಭ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರು ಸಹಿತ ನಿಮಗಿಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೇಶ ವಿದೇಶ ಯಾತ್ರೆಗಳಿಗೂ ಸಹಿತ ನೀವಿಲ್ಲಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಏನಾದರೂ ವಿದೇಶ ಕೆಲಸಕ್ಕೆ ಹೋಗಿ ಅಲ್ಲೇನಾದ್ರು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗಿಲ್ಲಿ ಏಪ್ರಿಲಿಂದ ಹಿಡಿದು ಡಿಸೆಂಬರ್ವರೆಗೆ ಅತ್ಯುತ್ತಮವಾದಂಥ ಕಾಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಮೀಡಿಯಾ ಫೀಲ್ಡ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್, ಫಿಲ್ಮ್, ಟೆಕ್ನಿಕಲ್ ಕೆಲಸಗಳಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಾಗಿದ್ದೀರಾ ಅಂತ ಹೇಳಿದ್ರೆ ಅಥವಾ ರಾಜನೀತಿಯಲ್ಲಿ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ಸಹಿತ ಈ ವರ್ಷ ನಿಮಗೆ ಏಪ್ರಿಲಿಂದ ಹಿಡಿದು ಡಿಸೆಂಬರ್ವರೆಗೆ ಅತ್ಯುತ್ತಮವಾದಂತಹ ಕಾಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ ದಾಂಪತ್ಯ ಜೀವನಕ್ಕೂ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಬಾಂಡಿಂಗ್ ಅತ್ಯುತ್ತಮವಾಗಿರುತ್ತೆ. ಇದಲ್ಲದೆ ನಿಮ್ಮ ಪಾರ್ಟ್ನರ್ನ ಕರಿಯರಲ್ಲೂ ಸಹಿತ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಅವರಿಗೆ ಹೊಸ ಕೆಲಸ ಸಿಗುವಂಥದ್ದಾಗಿರ್ಬೋದು ಅಥವಾ ಅವರಿಗೆ ಪ್ರಮೋಷನ್ಸ್ಗಳು ಸಿಗುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಇದಲ್ಲದೆ ಈ ವರ್ಷ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು ಸ್ವಲ್ಪ ವಿಚಾರಗಳಲ್ಲಿ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಸಂಗಾತಿ ಮತ್ತು ನಿಮ್ಮ ಮನೆಯವರ ಅಂದರೆ ಅತ್ತೆ ಮಾವನರ ಜೊತೆ ಸ್ವಲ್ಪ ಮತಭೇದಗಳು ಉಂಟಾಗಬಹುದು. ಉಳಿದಂತೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ದಂಪತಿಗಳಿಗೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಿಂಗಲ್ಗಳಾಗಿದ್ದರೆ ಈ ವರ್ಷ ಮದುವೆಯಾಗುವಂತಹ, ನೀವು ಇಷ್ಟಪಟ್ಟವರನ್ನು ಮದುವೆಯಾಗುವಂತಹ ಯೋಗವು ಸಹಿತ ನಿಮಗೆ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರವನ್ನು ನಾವು ನೋಡುವಂಥದ್ದಾದರೆ ಫೆಬ್ರವರಿಯಿಂದ ಹಿಡಿದು ನವೆಂಬರ್ವರೆಗೂ ಲಕ್ಷ್ಮೀನಾರಾಯಣ ಯೋಗ ಇರುವುದರಿಂದಾಗಿ ನಿಮಗಿಲ್ಲಿ ಉತ್ತಮವಾದಂತಹ ಫಲವನ್ನು ನೀವು ನಿಮ್ಮ ವ್ಯಾಪಾರ ಮತ್ತು ನಿಮ್ಮ ಕರಿಯರ್ ಉದ್ಯೋಗ ಎರಡರಲ್ಲೂ ಪಡಿತೀರಾ ಅಂತಲೇ ಹೇಳ್ಬೋದು. ನೀವು ಈಗ ಇರುವಂತಹ ಫೀಲ್ಡನ್ನು ಚೇಂಜ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ದೊಡ್ಡ ಪದವಿಗಳು ಸಿಗುವಂತಹ ಸಾಧ್ಯತೆಗಳಿದೆ. ಬಿಸ್ನೆಸ್ಸಲ್ಲಿ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ಬಿಸ್ನೆಸ್ನ ಬಿಟ್ಟು ಕರಿಯರ್ ಜಾಬ್ ಕಡೆಗೆ ಶಿಫ್ಟ್ ಆಗ್ಬೋದು, ಅಥವಾ ಜಾಬ್ನಲ್ಲಿ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ಜಾಬ್ನ ಬಿಟ್ಟು ಬಿಸ್ನೆಸ್ ಕಡೆಗೆ ಶಿಫ್ಟ್ ಆಗ್ಬೋದು. ಈ ಥರದಂತಹ ಚೇಂಜಸ್ಗಳು, ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನೀವು ಈ ವರ್ಷ ತೊಗೊಳ್ತೀರಾ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ನಿರ್ಧಾರವನ್ನು ತೊಗೊಬೇಕಾದ್ರೆ ದೃಢ ನಿರ್ಧಾರವನ್ನು ತೊಗೊಬೇಕಾಗುತ್ತೆ. ಡೂ ಆರ್ ಡೈ ಸಿಚುವೇಶನ್ಸ್ಗಳಲ್ಲಿ ನಿರ್ಧಾರವನ್ನು ನೀವು ಹಾಗೆ ತೊಗೊಬೇಕಾಗತ್ತೆ. ಅಡ್ಡಾದಿಡ್ಡಿಯಾಗಿ ನಿರ್ಧಾರಗಳನ್ನು ತಗೊಳ್ಳದೇ ಇರುವಂಥದ್ದು ಉತ್ತಮವಾಗಿರುತ್ತೆ. ಎಷ್ಟು ಶ್ರಮ ಹಾಕ್ತೀರಾ ಅಷ್ಟೇ ನಿಮಗೆ ಈ ವರ್ಷ ಫಲವನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ವ್ಯಾಪಾರದಲ್ಲಿ ನೀವು ಈ ವರ್ಷ ಟೆಕ್ನಿಕಲ್ ಅಪ್ಡೇಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಆನ್ಲೈನ್ನ ಕಡೆಗೆ ನಿಮ್ಮ ಗಮನ ಹೆಚ್ಚು ವಾಲುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಹೇಳಿದ್ರೆ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಮ್ಯಾನೇಜ್ಮೆಂಟನ್ನು ಸಹಿತ ಚೇಂಜ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಪಾಸಿಟಿವ್ ರಿಸಲ್ಟನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಟೋಟಲ್ ಆಗಿ ನೋಡುವಂಥದ್ದಾದರೆ ತುಲಾರಾಶಿಯವರಿಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಇದು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು 2025 ತುಲಾರಾಶಿಯವರ ವರ್ಷ ಭವಿಷ್ಯ.